ಈಗ ಸೊ ಇವತ್ತು ನಾ ಬ್ಲಾಗ್ ಮಾಡತ್ತೀನಿ. ಎಷ್ಟೋ ದಿವಸ ಆಗಿದ್ಮೇಲೆ ನನ್ನ ಎಕ್ಸಾಮ್ಸ್ ಅಸೈನ್ಮೆಂಟ್ಸ್ ಜರ್ನಲ್ಸ್ ಅವೆಲ್ಲ ಕೊಡೋವಿದ್ದು. ಸೊ ಈಗ ನಾ ಇವತ್ತು ಎದಕ್ಕೆ ಮಾಡ್ಲತ್ತೀನಿ ಅಂದರೆ ಸ್ಪೆಷಲ್ ನಾನು ನನ್ನ ಫ್ರೆಂಡಿನ ಮನೆಗೆ ನಡೆದಿದ್ದೆ. ನನ್ನ ಬೆಸ್ಟ್ ಫ್ರೆಂಡ್ ಫ್ರಮ್ ಚೈಲ್ಡ್ಹುಡ್ ಆಕಿನ ಮನೆಗೆ ಹೋಗ್ಲತ್ತೀನಿ. ಸೊ ಆಕಿಗೆ ನಾ ಬರ್ತೀನಿ ಅಂತ ಹೇಳಿನಿ, ಬಟ್ ಇವತ್ತು ಬರ್ತೀನಿ ಅಂತ ಹೇಳಿಲ್ಲ. ಸೊ ರೆಡಿ ಆಗೋ ಜಲ್ದಿ ಹೋಗಮ್ಮ, ಆಕಿನ ಮನೆ ಫುಲ್ ಡೇ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಮ್ಮ ಅಂತ ನಾ ಯೋಚನೆ ಮಾಡೀನಿ. ಸೊ ಲೆಟ್ಸ್ ಗೋ ಗೈಸ್. ನಾ ಅಲ್ಲ ನಿನ್ನೆ ಜಾಮೂನ್ ಮಾಡಿದ್ದು, ಅದು ತೋರಿಸ್ತೇನೆ ನಿಂದರ್. ಎಲ್ಲಿ ನೋಡ್ರಿ ಇಷ್ಟು ಚಲೋ ಆಗ್ಯಾವ. ಆಮೇಲೆ ನಾವು ಸಿರಪ್ ಕಮ್ಮಿ ಹಾಕೀನಿ, ನಂಗೆ ಅವು ನೀರಿನ ಇಷ್ಟ ಆಗಲ್ಲ. ಈಗ ನಮಗೆ ಉಪ್ಪಿಟ್ಟು ಮಾಡ್ಯಾಳ, ನಾಷ್ಟ ಮಾಡಿ ರೆಡಿಯಾಗಿ ಹೋಗಮ್ಮ. ಸೊ ಗಾಯ್ಸ್ ಇಲ್ಲಿ ನೋಡ್ರಿ ಉಪ್ಪಿಟ್ಟು ಮೊಸರು ಜಾಮೂನ್ ನಾ ಮಾಡೀನಿ. ನಮ್ಮ ಅಮ್ಮ ನಿನ್ನೆ ಸ್ವೀಟ್ ತೊಗೊಂಬಂದೇವ್ರು, ಅದು ಜಿಲೇಬಿ ನಮ್ಮ ಅಮ್ಮ ತಂದಾರೋ, ಮತ್ತು ಇದು ಖಾರನವರೇ ತಂದಾರ ಆಲೂ ಭುಜಿಯ. ಎಷ್ಟು ಚಲೋ ರಿಪ್ರೆಸೆಂಟೇಷನ್ ಅದ ನೋಡ್ರಿ ನಾಷ್ಟದ ಇವತ್ತು. ನಾನು ನನ್ನ ಫ್ರೆಂಡಿನ ಮನೆಗೆ ಬಂದೀನಿ, ಯಾಕಿನ್ನ ಹೆಂಗೆ ಕರಿ ನಂಗೆ ಗೊತ್ತಾಗಲ್ಲ. ಗಾಯ್ಸ್ ನನ್ನ ಫ್ರೆಂಡ್ ಈಗ ಬಂದೋಳು ನೋಡ್ರಿ. ಎಷ್ಟು ಅರ್ಧ ಗಂಟೆ ಆಯ್ತು ಅನ್ನಿಸ್ತಾ ಬಂದಿವ್ರ ಮನೆಗೆ. ಈಗ ಬಂದೋಳು. ಈಸ್ ನನ್ನ ಫ್ರೆಂಡ್ ಈಗ ಹೊರಗೆ ನಡೆದೀವಿ. ಎಲ್ಲಿ ಇವು ಯಾವುದು ಆಕಿ ಯಾವುದೋ ನಾಯಿ ಬೆನ್ ಹತ್ತದ ಹೇಳತ್ತ. ನಾವು ಹೊರಗೆ ಎಲ್ಲಿ ನಡೆದೀವಿ ಸ್ಕೂರ್ತಿ ನನಗೆ ಗೊತ್ತಿಲ್ಲ. ಚಪ್ಪಲ್ ತೋಲಿಕ ನಾವೀಗ ಚಪ್ಪಲ್ ತೊಗೊಂಬಂದಿದ್ವಿ. ಆರ್ಚಿಡ್ ಮಾಲಿಗೆ ಹೋಗಿದ್ವಿ. ಈಗ ಇಲ್ಲಿ ಬಂದೀವಿ ಏನಾದ್ರು ಸಿಟಿ ಸೆಂಟರು ಸಪ್ನ ಬುಕ್ ಸ್ಟಾಲ್ನ ಕೆಲಸ ಅದ, ಅಲ್ಲೂ ಆಗಲ್ಲ ನನಗೆ ಅನ್ನಿಸ್ತು. ನಂಗೆ ಒಂದು ಚೀಸ್ ಬೇಕಾದ್ರೆ ಸಿಗಲ್ಲಾಗದ ಎಲ್ಲೂ. ಸುಮ್ಮ ಎಕ್ಸ್ಪ್ಲೋರ್ ಮಾಡ್ಲತ್ತೀವಿ ನಾವು ಗುಲ್ಬರ್ಗ ಮತ್ತು ಸಲ. ಅಲ್ಲದ ಸಪ್ನ ಬುಕ್ ಸ್ಟಾಲ್ ಬ್ರೋ ಬಂದದ. Guys, let's go. ಲೈಬಾ ಕಲೆಕ್ಷನ್ಸ್ ಚಲೋ ಇರ್ತಾವೆ ಗಾಯ್ಸ್. ನಾನು ನಿಮ್ಗೆ ತೋರಿಸ್ತೀನಿ ಯಾವಾಗಾರೆ ಹೋದಾಗ. ಗಾಯ್ಸ್ ನಮಗೆ ಗಾರ್ಡನ್ ಬೆಲ್ ಬೇಕಾಗಿತ್ತು. ಇದು ಗಾರ್ಡನಿನ ಬಾಪ್ ಆಗ್ಯದ ಈಗ ನೋಡ್ರಿ. ಇದು ನೇಪಾಲೀಸ್ ಬೆಲ್ ಇರಲ್ಲ ಟೆಂಪಲ್ಸ್ನಾಗ, ಆ ಟೈಪ್. ನಾ ಬೇರೆ ಟೈಮ್ನಾಗ ಬಂದಾಗ ಇಷ್ಟಿದ್ದು ಗೊತ್ತು ಕಲೆಕ್ಷನ್ಸ್, ಬಟ್ ಈಗಿಲ್ಲ. ಕಿಚನ್ಸ್ ಚಲೋ. ನಮ್ಮ ತಂಗಿ ಎಷ್ಟು ಕ್ಯೂಟ್ ಕಾಣತ್ತಾಳೆ ಇಲ್ಲಿ. ಇಲ್ಲಿ ಗಿಫ್ಟ್ಸ್ ಎಲ್ಲ ಎಷ್ಟು ಚಲೋ ಅವ. ಓ ಮೈ ಗಾಡ್. ಈ ನರೇಂದ್ರ ಮೋದಿ ಈ ಸಾರಿ ಬ್ರೋ. ಓ ಮೈ ಗಾಡ್ ಹಿಂಗದ. ಮೈ ಗಾಡ್ ನಮ್ಮ ತಮ್ಮನ ಫೇವ್ರೇಟ್ ಡಿಮನ್ ಸ್ಲೇಯರ್ ಕ್ಯಾರೆಕ್ಟರ್. ಗೈಸ್ ದಿಸ್ ಇಸ್ ವಾಟ್. ಶಾಂತ ಅವರಪ್ಪ ನಂಗೆ ಭಯಂಕರ. ನೆಕ್ಸ್ಟ್ ಟೈಮ್ ಒಳಗೆ ಕರ್ಕೊಂಡೋಗಿಲ್ಲ ಹಿಂಗೆ ಮಾಡೋರು. ಓ ನಮ್ಮ ಮೆಹನತ್ಕಿ ಟ್ರಾಫೀಸ್ ಇಲ್ಲಿಂದ ತೊಗೊಂಡು ಹೋಗ್ತಾರೆ ಗಾಯ್ಸ್. ಸೀರಿಯಸ್ಲಿ ಇಲ್ಲಿಂದ ತೊಗೊಂಡು ಹೋಗಿ ನಮ್ಗೆ ಕೊಡ್ತಾರೆ. ನಾವೇ ಡೈರೆಕ್ಟ್ ಪರ್ಚೇಸ್ ಮಾಡ್ಕೊಂಡ್ರೆ ಅದು ಇರೋಂಗಿಲ್ಲಲ್ಲ ವೈಬ್. ಓ ಮೈ ಗಾಡ್ ಅಲಾರಾಮ್ ನಮ್ಗೆ ಯೂಸ್ ಆಗಂಗಿಲ್ಲ, ಫೋನಾಗೆ ಇಟ್ಟಿರ್ತೀವಿ, ಅದನ್ನು ಹೇಳಂಗಿಲ್ಲ. ವಿಡಿಯೋ ಎಲ್ಲ ಐ ಮೀನ್ ಫೋಟೋ ತೆಕ್ಕೋಬೇಡ ಅಂತಂದ್ರೆ ಅವ್ರಿಗೇನು ಗೊತ್ತಿಲ್ಲ. ಪೂರ ವಿಡಿಯೋನೇ ಮಾಡಿ ನೋಡಿ ದುಕಾನಿಂದ. ಇಲ್ಲಿ ನಾವು ಕೇಳಿಗೆ ಬಂದೇವೆ. ವಾವ್ ಗೈಸ್ ಬ್ಯಾಗ್. ಗೈಸ್ ನಮಗೆ ನೆಕ್ಸ್ಟ್ ಎಲ್ಲ ಹೋಗ್ಬೇಕಂತಲ್ಲ ಇನ್ನೂ ಪ್ಲ್ಯಾನ್ ಇಲ್ಲ, ಅದಕ್ಕೆಲ್ಲ ಕೂತಿ ಲೈಕ್ ಯೋಚನೆ ಮಾಡತ್ತೀವಿ. ಈ ಶಾಪ್ನಾಗ ಹೋಗೀವಿ, ಅವ್ರ ಕ್ಯಾಮ್ರಾ ಅಲ್ಲಾವಿಲ್ಲ ಅಂತಂದವರು. ಅಂದ್ರೂ ನಾನು ಒಂದು ಕ್ಲಿಪ್ ತೊಗೊಂಡಿನಿ. ಈಗೆಲ್ಲ ಹೋಗ್ಬೇಕಂದ್ರೆ ಗೊತ್ತಾಗಲ್ಲಾಗತ್ತೆ. ನಾ ಈಗ ಶರಣಬಸಪ್ಪನ ಗುಡಿಗೆ ಹೋಗಿ ಅಲ್ಲಿ ಅದು ಕಿಚನ್ ಸಿಗ್ತದನ್ನೆಲ್ಲ ಯೋಚನೆ ಮಾಡಿ ಐ ಮೀನ್ ನೋಡಿ ಇದ್ರ ತೊಗೊಂಬರ್ತೀವಿ. ವಾವ್
ಹೌದು, ಇದ್ರಾಗಿನ ಫ್ರೇಗ್ರೆನ್ಸ್ ಹೊಂಟದ ಬ್ರೋ. ಇಲ್ಲಿಂದ ಹೊಂಟದ್ ಬ್ರೋ. ಕಾಮನ್ ಸೆನ್ಸ್ ಲೆಸ್ ಇದ್ದಾರೆ ನಾವು. ಎಷ್ಟು ಅಪ್ಕೋಡ್ ಅನ್ಸತ್ತು. ನೀ ಯಾಕೆ ಇಲ್ಲಿ ಬಂದಿದ್ದಿ? ಗಾಡಿ ತೊಗೊಂಡ್ ಬಾ. ಹೋಗಿ ಜಲ್ದಿ ಗಾಡಿ ತೊಗೊಂಬಾ. ಸೊ ಗಾಯ್ಸ್, ನಾವು ಈಗ ಅಪ್ಪನ ಗುಡಿ ಹೋಗ್ಲತ್ತೀವಿ. ಈ ಕಡೆ ಈ ಕಡೆ ಈ ಕಡೆ ಈ ಕಡೆ. ನನ್ನ ಫ್ರೆಂಡ್ ಎಲ್ಲ ಜಾಸ್ತಿ ಓಡಾಡೋದು ಈ ಕಡೆ. ಆಕೆ ಒಂದು ಹಾದಿ ಗೊತ್ತಾಗಲ್ಲ. ನಾವು ಬರೋದಿದೆ ರೂಟ್ನಿಗೆ ಗೊತ್ತಿದ್ದಾರೆ. ಇಲ್ಲ, ನಾನು ಬಸ್ ಸ್ಟ್ಯಾಂಡ್ ಇಲ್ಲದ ಬ್ರೋ. ನಾ ಇಲ್ಲೇ ಬರ್ತೀನಿ ಬಸ್ ಸ್ಟ್ಯಾಂಡಿಗೆ. ಅದಕ್ಕೆ ನಂಗೆ ಇಲ್ಲಿಂದ ಹಾದಿ ಗೊತ್ತು. ಎಷ್ಟು ಚಲೋ ಅನ್ಸತ್ತು ಅಪ್ಪ ಕೆರಿ. ಎದ್ದರೆ ಫೋರ್ಟ್ ಬ್ರೋ. ಫೋರ್ಟಿಗೂ ಹೋಗ್ಬೇಕು ನೋಡುವ ದಿನ. ಏನು ಮಾಡಿಲ್ಲ ಅಂತ ಹೋಗ್ಬೇಕಾಗತ್ತೆ. ಈ ಕಡೆ ಅವ್ವ ಲೆಫ್ಟಿಗೆ ಹೋದ್ರೆ ಗುಡಿ ಬರ್ತಾವ. ಒಳಗಡೆ ₹100 6 ಕಿಲೋ ಆಯ್ತು. ವ್ಯೂ ನೋಡ್ರಿ ಎಷ್ಟು ಚಲೋ ಅದ ವ್ಯೂ ಇಲ್ಲಿ. ಈ ಕಡೆ ನೋಡಿದ್ರೆ ಅಪ್ಪ ಕೆರಿ, ಈ ಕಡೆ ನೋಡ್ತಾರೆ ಫೋರ್ಟ್. ಅದು ರೋಡ್ ಫುಟ್ಪಾತ್ ಮೇಲೆ ಎಲ್ಲ ಸ್ಟಾಲ್ಸ್ ಹಚ್ಚಾರ ಅವ್ರವ್ರು. ಆ್ಯಕ್ಚುಲಿ ಮೊದಲು ನಮ್ಮ ಪಪ್ಪ ಎಲ್ಲ ವಾಕಿಂಗ್ ಮಾಡ್ತಿದ್ದು. ನಾವು 5th ಸ್ಟ್ಯಾಂಡರ್ಡ್ ಇದ್ದಾಗ ಯಾವಾಗೋ ಒಂದು ಕಾಲ್ನಾಗ ನಮ್ಮ ಪಪ್ಪ ಇದ್ರ 5 ರೌಂಡ್ಸ್ ಹಾಕ್ತಿದ್ರು ಪೂರ. ಅಲ್ಲಿ ಹಿಡ್ಕೊಂಡಿದ್ವಿ. ಈ ಸ್ಫೂರ್ತಿ ನಿಂಗೆ ಗೊತ್ತು ಅಲ್ಲೆಲ್ಲ ಕೆಫೆ ಓಪನ್ ಮಾಡ್ಯಾರ. ಹೌದು, ನಾನು ರೀಲ್ನಾಗೆಲ್ಲ ನೋಡಿತ್ತು. ಗಾಯ್ಸಲ್ಲಿ ಕೆಫೆ ಓಪನ್ ಮಾಡ್ಯಾರ. ನಮ್ಮ ಪಪ್ಪ ಕರ್ಕೊಂಬರ್ತೀನಿ ಒಂದ್ಸಲಿ ನೋಡಮ್. ಅವ್ರು ಬಂದರು. ಗಾಯ್ಸ್, ಅಪ್ಪನ ಗುಡಿ ಬತ್ತು. ನಮ್ದೇನು ಕೆಲಸ ಅದ ಅದು ಮಾಡಮ್ ಫಸ್ಟ್. ಈ 11 ಕೇಳ ಅಪ್ಪ. ಈ ಗಾರ್ಡಿಯನ್ ಬೆಲ್ ಅದ. ಹಾಂ ಅದಾವತ್ತು ಯಾವ ನೋಡ್ಲಿ. ನಡಿ ಇಡೀಲಿ ಸಿಕ್ಕೋತು. ನಮ್ಗೆ ಬೇಕಾಗಿದೆ ಇಷ್ಟ ನೋಡೋಕ್ಕೆ. ಈಗಿನ ಫೇಶಿಯಲ್ ಎಕ್ಸ್ಪ್ರೆಷನ್ ಚೇಂಜ್ ಆಯಿತು. ಇಲ್ಲವ ಇಲ್ಲಿನೂ ತೊಗೊಂಡು ಸೆಲೆಕ್ಟ್ ಮಾಡತ್ತಳ್ರಿ ಗಾಯ್ಸ್. ನಾವು ಹ್ಯಾಪಿ ಒಳಗೆ ಜೋರಿಗೆ ಹೋಗಮ್ಮ ಬೇಡ. ಇಲ್ಲಿ ತನಕ ಬಂದೀವಲ್ಲ ಮತ್ತು. ಸೊ ಲೆಟ್ಸ್ ಗೋ. ಇಲ್ಲಿ ಮಾರ್ಚ್ ಟೈಮ್ನಾಗ ಜಾತ್ರೆ ಆಗ್ತದ್ರಿ. ಓ ಮೈ ಗಾಡ್, ನೆಕ್ಸ್ಟ್ ಲೆವೆಲ್ ಜಾತ್ರೆ. ಈಗ ನಾವು ನಮ್ಮ ಫೇವ್ರೆಟ್ ಸ್ಪಾಟಿಗೆ ಇಲ್ಲಿಗೆ ಬಂದೇವಿ. ನೂಡಲ್ಸ್ ಆ್ಯಂಡ್ ಮಂಚೂರಿ ಆರ್ಡರ್ ಮಾಡೀವಿ. ಅದನ್ನು ಹೊಂಟದ ಅಲ್ಲ. ಈಸ್ ಅಚಾನಕ್ ನಮ್ದು ಹಳಿ ಫ್ರೆಂಡ್ ಸಿಕ್ಕರು. ಇವ ಅಜಯ್ ಹಿಂದಂತೂ ಎಲ್ಲ ನೀನು ಮರಿ ತೋರಿಸತ್ತು. ಹೌದು, ಇವ್ರು ನಮ್ಮ ಹಳಿ ಮನೆ ಫ್ರೆಂಡ್ಸ್ ಇವರು. ಈ ಕಡೆ ನೋಡ್ದತ್ತು. ನೀ ಹೆಂಗಾಗಿ ನೋಡಮ್. 500 ಸುತ್ತಿ 500 ನನ್ನ ಇಷ್ಟ. ಗಾಯ್ಸ್, ಅಕ್ಕಿನ ತಂಗಿ ಗೊತ್ತಿಲ್ಲ ನಾ ಬಂದಿದ್ದು. ಕಿಕ್ ಸರ್ಪ್ರೈಸ್ ಕೊಡಮ್ಮ ನೋಡಮ್ಮ. ಇಕ್ಕಿನ ತಮ್ಮ ಅವನು ಶಾಕ್ ಆತನ ನೋಡಿ. Hi guys, welcome to
ಬಾಯ್ ಬಾ. ಈಗ ಜಸ್ಟ್ ನಮ್ಮ ತಮ್ಮ ಕರ್ಕೊಂಬಂದು ಈಗ ಅವ್ನಿಗೆ ಗಾಡಿ ನಡ್ಸ್ಲಿಕ್ಕೆ ಹಚ್ಚೀನಿ. ಈಗ ನಾವು ಸೀದಾ ಮನೆಗೆ ಹೋಗ್ತೇವೆ ನೋಡಿ. ಇವತ್ತು ಎಷ್ಟು ಮಜಾ ಜಾಸ್ತಿ ನಾ ಶೂಟ್ ಮಾಡಿಲ್ಲ ಅನ್ಬಿಟ್ಟಿನ ಮನ್ನಾಗ, ಬಟ್ ಇಷ್ಟು ಎಂಜಾಯ್ ಮಾಡಿ ನಾ ಇವತ್ತು ಫುಲ್ ಡೇಕೆ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಖರೆಗೂ ಮಜಾ ಬಂತು. ಈಗ ನಮ್ಮ ಮನೆಗೆ ರೈಟ್. ಈಗ ನಮ್ಮ ಮಮ್ಮಿ ಪಾಪ ಮಾರ್ಕೆಟ್ ಹೋಗ್ತಾರೆ. ಆ್ಯಕ್ಚುಲಿ ನಾಳೆ ನಾವು ಹೊಲ ನೀವು ನೋಡಿರ್ಬೋದು, ನಾವು ಕಬ್ಬು ಬೆಳೆಸಿದ್ವಿ ಅದ್ರದ್ದು ಕಟ್ಟಿಂಗ್ ತೆಗಿತಾರೆ, ಕಬ್ಬು ತುಳಿತಾರೋ. ಸೊ ಅದ್ರದ್ದು ನಾಳೆ ಪೂಜಾ ಮಾಡಬೇಕು, ಅಡುಗೆ ಎಲ್ಲ ಮಾಡಬೇಕು. ಅದ್ರದ್ದು ಐಟಮ್ಸ್ ಎಲ್ಲ ತರಲಿಕ್ಕೆ ಈಗ ಹೋಗ್ಲತ್ತಾರ ಅವರು. ಈಗ ನಾವು ಮನೆಗೆ ಹೋಗ್ತೇವೆ. ಜಸ್ಟ್ ನಾವು ಮನೆಗೆ ಬಂದೀವಿ. ಇದನ್ನ ಶಾಪಿಂಗ್ ಮಾಡಿದ್ದು ಶೂಸ್ ನಮ್ದು. ಈಗ ನಾ ಅಲ್ಲಿ ತೊಗೊಂಡಿದ್ದು, ಅಲ್ಲಿನ ಶೂಟ್ ಮಾಡಿದ್ರೆ ನಂಗೆ ನೆನಪಿಲ್ಲ. ಸೊ ನಮ್ಮ ತಮ್ಮ ಕರ್ಕೊಂಬಂದು ಈಗ ನಾ ಫ್ರೆಶ್ ಆಗಿ ಈಗ ನಾ ದುಕಾನ್ಗೆ ಹೋಗ್ತೇನೆ. ಅಲ್ಲಿ ದುಕಾನ ಹೋಗ್ಕೊಂಡು ಬರ್ತೇನೆ, ಅಲ್ಲಿ ಟೈಮ್ ಪಾಸ್ ಮಾಡ್ತೇನೆ. ಆ್ಯಕ್ಚುಲಿ ಭಾಂಡಿ ತೊಳಿಬೇಕು, ನಂಗೆ ಮೂಡಿಲ್ಲ ತೊಳೆದು, ಸೀರಿಯಸ್ಲಿ ಮೂಡಿಲ್ಲ. ಇಷ್ಟು ಓಡಾಡಿನಿ ಇವತ್ತು. ಈಗ ಸೊ ದುಕಾನ್ಗೆ ಹೋಗೋಣ. ಅದ್ರ ಮೆಣಸಿನ್ಕಾಯಿ ಬೆಳೆದು ಈ ಒಣಗೆ ಹೋಗಿ ರೆಡ್ನೂ ಆಯ್ತು. ಐ ಮೀನ್ ಕಾಣಲಾಗತ್ತಲ್ಲ ಈಗ. ಹೆಂಗಾಗದ ನೋಡ್ರದು ಮೆಣಸಿನ್ಕಾಯಿ. ಹಿಂಗೆ ವ್ಯೂ ಅದ. ಒಳಗೆ ಹೋಗಿ, ಅದೇ ಒಳಗೆ ಹೋಗಿ ಕೂತ್ಕೊಂಡು. ನಾನು ನಿನ್ನೆ ಹೆಂಗೆ ಹೇಳಿದ್ದು ನಿಮಗೆ, ಇವತ್ತು ಕಬ್ಬಿನೇನೋ ಪೂಜೆ ಮಾಡೋದ ಅಂತ. ಅದು ಆ್ಯಕ್ಚುಲಿ ಕ್ಯಾನ್ಸಲ್ ಆಯ್ತು. ಅವ್ರು ಇವತ್ತೇ ಕಟ್ಟಿಂಗ್ ಮಾಡ್ಲಿಕ್ಕೆ ಹೊಂಟಾರ. ಸೊ ಫುಲ್ ಗಡ್ಬಡ್ ಆಲತ್ತು. ಅದಕ್ಕೆ ಅಷ್ಟು ಗ್ರ್ಯಾಂಡ್ ಪೂಜೆ ಬೇಡ, ಸಿಂಪಲ್ ಮೇಡಮ್ ಅಂತ ನಾನು ಪಾಪ ಇಬ್ಬರೇ ಹೋಗ್ಲತ್ತೀವಿ. ನಾನು ಸೀರೆ ಉಟ್ಕೋಬೇಕು, ಅದು ಇದು ಎಲ್ಲ ಪ್ಲ್ಯಾನ್ ಮಾಡಿದ್ದು, ಬಟ್ ಹೋಯ್ತಲ್ಲ. ಬಟ್ ಈಗ ಸಿಂಪಲ್ ರೆಡಿಯಾಗಿ ಹೊಲಿಗೆ ಹೋಗಿ ಪೂಜೆ ಮಾಡಬೇಕು. ಈಗ ಸದ್ಯಕ್ಕೆ ಮನೆಗೆ ಪೂಜೆ ಮಾಡೋಕ್ಕೆ ಯಾರೂ ಮಾಡಿ ಹೋಗಿಲ್ಲ, ನಾನೇ ಮಾಡಬೇಕು. ಈಗ ಪೂಜೆ ಮಾಡಿ ರೆಡಿಯಾಗಿ ಉರಿ ಹೋಗ್ತೇವೆ. ಸೊ ಗಾಯ್ಸ್ ಇಲ್ಲಿ ನೋಡ್ರಿ, ನಾ ಇಷ್ಟು ಚಲೋ ಪೂಜೆ ಮಾಡಿ ಇಲ್ಲೆಲ್ಲ ಹೂವಾಗಿ ಇವೆಲ್ಲ ಇರಿಸಿ ಪೂಜೆ ಆಯಿತು. ಈಗ ನಾ ಊಟ ಮಾಡತ್ತೀನಿ, ಸ್ಪೆಷಲ್ ಊಟ. ಇಲ್ಲಿ ನೋಡ್ರಿ, ಟೊಮಾಟೊ ಪಲ್ಯ ಮತ್ತು ಇದು ಮಿಕ್ಸ್ ಭಾಜಿ ಪಲ್ಯ ಮತ್ತು ರೊಟ್ಟಿ ಎಲ್ಲ ಒಮ್ಮೆ ಸೀರಾ ಮಾಡಿ ನೋದಿ. ಗಾಯ್ಸ್ ನಾ ಈಗ ರೆಡಿ ಆಗಿದ್ದೀನಿ. ಇಲ್ಲಿ ನೋಡ್ರಿ, ಈ ಟೈಪ್ ಡ್ರೆಸ್ ಹಾಕೊಟ್ರಿ. ಇನ್ನು ಸಾರಿ ಪ್ಲ್ಯಾನ್ ಇತ್ತು, ಬಟ್ ಕ್ಯಾನ್ಸಲ್ ಆಯಿತು. ಇಟ್ಸ್ ಓಕೆ. ಈಗ ನಾವು ಹೋಗಿ ಪೂಜೆ ಮಾಡಿ ಚಲೋ ಊಟ ಮಾಡಿ ಮತ್ತೆ ವಾಪಸ್ ಬರ್ತೀವಿ. ಬಟ್ ವ್ಯೂ ಹೋಗೋ ಹಾದಿ ನಾನು ನಿಮಗೆ ತೋರಿಸ್ತೀನಿ, ಎಷ್ಟು ಚಲೋ ಅದ. ಬೈದ ನಾ ಹೆಂಗೆ ರೆಡಿ ಆಗಿದ್ದು ನೋಡ್ರಿ. ಇವಾಗ ಚಲೋ ಕಾಣತ್ತೀನಿ, ಯಾಕೋ ಆಲ್ವೇಸ್ ಚಲೋ ಅನಿಸ್ತೀನಿ. ಬಟ್ ಓಕೆ ಬಾಯ್. ನಾವು ಗುಲ್ಬರ್ಗ ದಾಟಿ ಈಗ ಕುರ್ಕೋಟ ಬ್ರಿಡ್ಜಿಗೆ ಬಂದೀವಿ. ಇಲ್ಲಿ ದೇವಿ ಮಾಡ್ತಾರೆ, ದೇವಿ ಹರ ಚಲೋ ಹೊರಗೋದು ಲಕ್ಷಣ. ಫುಲ್ ಟ್ರಾಫಿಕ್ ಜಾಮ್ ಆಯ್ತು. ನಾವು ಬರೋಬ್ಬರಿ ತೋರಿಸ್ತೀವಿ ಗಾಯ್ಸ್ ನಿಮಗೆ, ಚಲೋ ದರ್ಶನ ಮಾಡೋ. ಇದು ನೆಕ್ಸ್ಟ್ ಡೇ ಬ್ರಿಡ್ಜ್ ಬರ್ತಾವೆ. ಗಾಯ್ಸಲ್ಲಿ ನಮ್ಮ ಪಪ್ಪ ಅಲ್ಲ ಪೂಜೆ ಮಾಡ್ಲಿಕ್ಕೆ ಹೂವಿನ ಹಾರ ತೊಗೊಳಕ್ಕೆ ಇರ್ತಾರೆ. ನಾವು ಇಲ್ಲಿ ಕಮಲಾಪುರ್ನಾಗಿದ್ದೀವಿ. ಆ್ಯಂಡ್ ಇಲ್ಲಿ ಸ್ಪೆಷಲ್ ಇದು ಬಾಳಿಕಾಯಿ ರೆಡ್ ಕಲರ್. ನಾವು ಗುಲ್ಬರ್ಗನಾಗ ಜಾಸ್ತಿ ಕಾಣಲ್ಲೇ ಇವು, ಇಲ್ಲಿ ಬಂದಿದ ಮೇಲೆ ನೋಡ್ತೇನೆ ನಾವು. ಆ್ಯಂಡ್ ಎಷ್ಟು ಟೇಸ್ಟ್ ಇರ್ತಾವೆ ಗೊತ್ತಾವ, ಅಲ್ಲಾಗೆ ಟೇಸ್ಟ್ ಇರ್ತಾವೆ. ನಂಗೀಗ ಇಷ್ಟು ಚಕ್ಕರ್ ಹೊಂಟದ, ಇಷ್ಟು ಬಿಸ್ಲಾಗ ನಂಗೆ ನೀರು ಬೇಕಾಗ್ಯಾವ. ಅವ್ರು ತೊಗೊಂಬರ್ತಾರೇನೇನು ಇಲ್ಲ, ಅದ ಫುಲ್ ಒಳಗೆ ಪ್ಯಾಕ್ ಮಾಡಿಕ್ತೀವಿ. ನಂಗೆ ತಣ್ಣಗೆ ನೀರು ಬೇಕಾಗ್ಯಾವ. ಇಷ್ಟು ಬಿಸ್ಲಾಗ ಬರತ್ತೀವಿ ಗಾಯ್ಸ್, ನಂಗೆ ಇಷ್ಟು ಚಕ್ಕರ್ ಹೊಂಟದ ಗೊತ್ತು. ಹೂವಿನಾರ ತೋಳಿಕ್ಕೆ ಎಷ್ಟೊತ್ತನ ಮಾಡ್ತಾರೆ ನಮ್ಮ ಪಪ್ಪ. ಜಲ್ದಿ ಬರ್ರಿ. ಕಮಲಾಪುರ ಬಸ್ ಸ್ಟ್ಯಾಂಡ್. ಗೈಸ್ ನಮಗೆ ರೊಟ್ಟಿ ತೊಲಿಗೆ ಬಂದೀನಿ ಇಲ್ಲಿಗೆ ನಮ್ಮ ತಾತಾಗ. ಬಿಳಿ ರೊಟ್ಟಿ ಬೇಕಾಗ್ತದೆ. 100 ರೂಪೀಸಿಗೆ ಎಷ್ಟು ಬರ್ತಾವೆ ಅಷ್ಟು ಕೊಟ್ಟು. ಈಗ ಎಷ್ಟು ರೊಟ್ಟಿ
ಫೈನಲಿ ಬಂದೇವು ನೋಡ್ರಿ ನಾವು ಹೊಲಕ್ಕೆ. ಈಗ ಇಷ್ಟು ಟಯರ್ಡ್ ಆಗ್ಯದ. ಇಲ್ಲಿ ನೋಡಿ ಎಷ್ಟು ಗ್ರೀನರಿ ಅನ್ಸುತ್ತೆ, ಪೂರಾ ಹೊಲ ತುಂಬ. ಅಯ್ಯೋ, ಇಲ್ಲಿ ನೋಡ್ರಿ, ಇದು ಎದಕ್ಕೆ ತಂದಿನ ಸರಿ ಸುಮ್ಮನೆ ತರ್ತಾರ. ನಾನು ಒಳಗೆ ಹೋಗಂಬರ್ರಿ. ಮಮ್ಮಿ ಇದು ಸೋಲಾರ್ ಆನ್ ಅದ, ಚಾಲು ಅದೇನು? ನೀರ್ ಬಿಟ್ಟಾರ. ಇವಷ್ಟು ತಣ್ಣಗಿರ್ತಾವ ಗೊತ್ತಿಗೆ ನೀರ್. ನಂಗೆ ಕರೆಗೋದ್ರ ಹೋಗಿ ಕುಂತು ಬಿಡ್ಬೇಕು ಅನ್ಸತ್ತೆ. ಈಗ ಅಷ್ಟು ಗರ್ಮಿನ ಬಂದಿವ್ ನಾವು. ಪೈಪ್ ಹಾಕಿರ್ತಾ ಕಸಿ ಬಿಟ್ಟು ಒಳ್ಳೆದು ಹಾಕಿವು ಹಿಂಗೆ ಹಾಕಿ ಕೈ ಹಾಕೊಂಡು ಸಾನು ಹೋಯ್ ಪರಾರ ಹೊಲಕ್ಕೆ ಕೆಟ್ಟ ಪೈಪ್ ಏನು ಪೈಪ್ ಕಂದಿ ಹಂಗೈತೆ. ಸರಿ, ಈ ನಡು ಪೂಜೆ ಮಾಡ್ಬೇಕಂತ ಅನ್ಕೊಂಡಿದ್ದು ಜಾಗ ಪೂರಾ ಸಾಫ್ ಮಾಡ್ಲತ್ತಾರ ನೋಡ್ರಿ. ಈಗ ಇಲ್ಲಿ ಹೂವಿನ ಹಾರ, ಬಾಳೆಹಣ್ಣ, ತೆಂಗ, ಇವ್ರ ನಮ್ಮ ಅಪ್ಪಾಜಿ ಅಲ್ಲಿ ಕೂತೆಲ್ಲ ಹೇಳತ್ತಾರ, ಹಿಂಗೆ ಮಾಡ್ರಿ ಹಾಗೆ ಮಾಡ್ರಿ. ದೀಪಕ್ಕೆ 28 ಆಗ್ಯಾವ ಇಂಥವು. ಒಂದೊಂದು ಪೀಸಿಂದ ಇವು ಕಾಣತ್ತವಲ್ಲ, ಹಿಂಗೆ ಪೀಸ್ ಅಂತ 28 ಆಗ್ಯಾವ. ಉದ್ದಕ್ಕೆ ಅಷ್ಟು ಉದ್ದಾಗ್ಯಾವ. ಈಗ ಜನ ಎಲ್ಲ ಮಾಡ್ತೀನಿ ಕೂಡಿ ಯಾಕಿನ ಕೈಲಿ ಮಾಡ್ತೀನಿ ಪೂಜೆ. ನಾ ಮಾಡೋದು ಕಳ್ಸಿ ಬೇಕು, ಪುಸ್ತಕ ಹಚ್ಚಬೇಕು. ಹತ್ತ ಇದು ನಮ್ಮ ಆಯಿ ಕಟ್ಟಿ ಅಂದ್ರೆ ಸಮಾಧಿ ಅದ. ಇದು ನಮ್ಮ ಆಯ್ದು. ಆ್ಯಂಡ್ ತಳಗಿನ ನಮ್ಮ ಬಾಬಾ ಅವ್ರ ಹೊಲ ಅಲ್ಲಿ ಹರ ನೋಡ್ರಿ ಅವರು. ಈಗ 5 ಕಬ್ಬು ಕಡ್ಕೊಂಬಂದಾರ. ಅದು ಆ ಕಡೆ ಈ ಕಡೆ ಇಟ್ಟು ಪೂಜೆ ಮಾಡ್ತಾರೆ. ಐ ಮೀನ್ ನಾ ಮಾಡ್ಬೇಕು ಪೂಜೆ, ಅವ್ರು ಸಜಾಸ್ಲತ್ತಾರ. ನಂಗೆ ಇಲ್ಲಿ ನೆಳಿ ಅಂತ ನಾ ಹೆಂಗೆ ಹೇಳಿಲ್ಲ ನನಗೆ ಗೊತ್ತಾಗಲ್ಲ. ಡಬಲ್ ಅಂತ ಬೀಳ್ತೀನಿ ನಾ. ಇದು ಎದುರು ಈಗ ಇವ್ರು ಹಿಂಗೆ ಸಾಫ್ ಮಾಡ್ಯಾರಲ್ಲ, ಇದನ್ನು ಅಷ್ಟು ಕಟ್ಟಾಗಿದ್ರೆ ಫುಲ್ ಸಾಪ್ ಆತ. ಸಾಪ್ ಇದು ಕಸ್ಟರ್ಡ್ ಆ್ಯಪಲ್ ಗಿಡ. ಇಷ್ಟು ಆತವಿ ಗಿಡಕ್ಕೆ, ಭಾಳ ಆತಾವ. ನಾವರಿದು ಆಯ್ ಕಟ್ಟಿದ್ದು ಸಲಕ್ಕೆ ಇಂಥಪ್ರೆ ಜಾಸ್ತಿ ಆತಾವ ಅಂತ. ಭಾಳ ಟೇಸ್ಟಿ, ಇಷ್ಟು ದಪ್ಪ ಆತಾವ. ರೈನಿ ಸೀಸನ್ ನಾನು ನಿಮ್ಗೆ ತೋರಿಸ್ತೇನೆ ಎಷ್ಟು ಟೇಸ್ಟಿ, ಎಷ್ಟು ದಪ್ಪ ಇರ್ತಾವೆ. ಈಗ ಫುಲ್ ಒಣಗಿ ಹೋಗಿದೆ ಗಿಡ. ನಿಮ್ಗೆ ಎಳ್ಳಮಾಸಿದ್ದಾಗ ನೆನಪಿರ್ಬೋದು, ನಾವು ಒಂದು ಪ್ಲೇಸಿಗೆ ಹೋಗಿದ್ವಿ. ಆ ರೋಡ್ ಥ್ರೂ ಹೋಗಿದ್ವಿ ನಾವು. ಎದುರಿದ್ದು ಹಿಂಗೆ ಮಮ್ಮಿ ಬಟ್ಟೆ ದುಕಾನ ಹೋಗಿ ಕುಂತಿ ಫೋನ್ ಮಾಡ್ಯಾನ. ಇನ್ನು ಬಟ್ಟೆ ಖರೀದಿ ಮಾಡ್ತೀವಿ ನಾವು, ತೊಗೋಬೇಕಂತ ಇರಿಸ್ಬೇಕಂತ ಹೇಳಿ ಇದಕ್ಕೆ. ನೈ ಸರ್ ನಮ್ಗೆ ಜಲ್ದಿ ಆಯ್ತೆ, 4 ಬಜೆ ಆಯ್ತೆ, 5 ಬಜೆ ಆಯ್ತೆ ಅಂತ ಓಡ್ ಜಲ್ದಿ ಮತ್ತೆ ಬಂದು ಅಡಿಗೆ ಮಾಡ್ಕೊಂಡು ಬರ್ತಾವಂತೆ. ಹೋಗ್ಬಿಡು. ಇಷ್ಟು ಫ್ರಸ್ಟ್ರೇಷನ್ ಅವ್ರ ಕಬ್ಬು ಕಡೆಯವ್ರು ಸಲಕಾಗೈತೆ ನೋಡ್ರಿ. ಅವ್ರು ಬರ್ತೀನಿ ಅಂತಂದಾರೆ. ಆಮೇಲೆ ಇವತ್ತು ನೋಡ್ರಿ ನಾವೆಲ್ಲ ಪ್ಲ್ಯಾನ್ ಎಲ್ಲ ಕ್ಯಾನ್ಸಲ್ ಮಾಡಿದ್ವಿ ಗಡ್ಬಡ್ನಾಗ. ಈಗ ಅವ್ರು ಬಂದೇ ಇಲ್ಲ. ಬಂದ್ರಿ ಪಪ್ಪ. ಪೂಜೆ ಮಾಡಿಲ್ಲ. ಲಿಟ್ರಲಿ ಹೇಳ್ತೀನಿ, ಇಷ್ಟು ಸಾಕಾಗ್ಯದ ನನಗೆ. ಓ ಮೈ ಗಾಡ್. ಇವು ಅಲ್ಲ ಇವು ನಾ ತೊಗೊಂಬಂದೀನಿ. ಇದು ಇವೆಷ್ಟು ವಜ್ಜಿ ಅದ. ಆ್ಯಂಡ್ ಹೊಲ್ದಾಗ ಓಡಾಡೋದು ಇಸ್ ನಾಟ್ ಎಟ್ ಆಲ್ ಈಸಿ. ಕಾಲಿನಿಲ್ಲತ್ತೋ ನನ್ನ ಕಾಲೆಲ್ಲ ಈಗ ವಿಚಿತ್ರ ಆಗ್ಯಾವ. ಬಟ್
ಇಲ್ಲಿ ಫುಲ್ ಸೈಲೆಂಟ್ ಅದ. ಇಲ್ಲಿ ಬಂದು ಸೀದಾ ಇರಬೇಕು. ಇದು ನಮ್ಮ ತಾತ ಕಟ್ಟಾರ. ನಾನು ನಿಮ್ಗೆ ಆಲ್ರೆಡಿ ಲಾಸ್ಟ್ ವಿಡಿಯೋನ ಹೇಳೀನಿ. ಇಲ್ಲಿ ಮಸ್ತ್ ಶಿಸ್ತು ಊಟ ಮಾಡಿ ಹಾಸ್ಕೊಂಡ್ಬಿಡ್ಬೇಕು. ಅಲ್ಲಿ ಜೋಕಾಲಿ ಅದ, ಅಲ್ಲಿ ಹೋಗಿ ಊಟ ಮಾಡ್ತೀವಿ. ಅದೇನು ಗಿಡ ಕಾಣುತ್ತಲ್ಲ, ಈಗ ಅಲ್ಲಿ ಹೋಗಿ ಊಟ ಮಾಡ್ತೀವಿ. ಅದು ತೋರಿಸ್ತೀನಿ. ಅಲ್ಲೇ ಮುಗ್ಕೊಂಡ್ಬಿಟ್ರೆ ಮುಗೀತು. ಈಗ ಮತ್ತು ಈಗ 2 ಸಲ ಪೂಜೆ ಮಾಡೀವಿ. ಈಗ ನೆಕ್ಸ್ಟ್ ಒಂದು ಹಣ್ಮದೇವ್ರಿಗೆ ಹೋಗ್ಬೇಕಂತ, ಮತ್ತು ಇನ್ನೊಂದು ಪಾದಗಟ್ಟಿ. ಅದನ್ನ ನಾನು ನಿಮ್ಗೆ ಲಾಸ್ಟ್ ವಿಡಿಯೋನಾಗ ತೋರಿಸೀನಿ. ಈಗ ಅಲ್ಲಿ ಹೋಗಿ ಪೂಜೆ ಮಾಡಿ ಬರ್ಬೇಕು. ಇದು ನೋಡ್ಲತ್ತಾರ ನೀವು, ಇಷ್ಟು ಉದ್ದದ ಇದು ಹಿಡ್ಕೊಂಡು ಕುಂದಿರ್ಬೇಕು. ಪ್ಲಸ್ ಅಲ್ಲಿ ತಾಟ್ ಅಡಿ ಮಾಡ್ಲತ್ತಾರ. ಇವೆಲ್ಲ ಹಿಡ್ಕೊಂಡು ಕುಂತಿ ಹೋಗ್ಬೇಕು. ಇಷ್ಟು ಗೊತ್ತಿತ್ತು ನಾ ಬರ್ತಾ ಇದ್ದಿದ್ದಿಲ್ಲ. ನಾ ಸುಮ್ಮನೆ ಹೊಲ್ದಾಗ ಪೂಜೆ ಮಾಡೋದ ಚಲೋ ಶಿಸ್ತು ಊಟ ಮಾಡಿ ಬರಮಪ್ಪ ವಾಪಸ್ ನೋಡೇನು. ಇವ್ರು ಒಂದಾಗದು ಒಂದು ತೆಗಿಲತ್ತಾರ ಕೆಲಸ. ನೋಡ್ರಿ ಇದು ಹೆಂಗೆ ಹಿಡ್ಕೊಂಡು ಕುಂದಿರ್ಲಿ ಪಪ್ಪನ. ಈಗ ಹಾಂ ಅದ ತೋಣಿ ಇದು ನಮ್ಮ ಹೊಲ ಆ ಸೈಡ್ ಕಿನ್ನ ಆ ಕಡೆ ಅದ. ನಾನು ಈ ಸೈಡ್ ಫಸ್ಟ್ ಟೈಮ್ ಬಂದೀನಿ. ಇಲ್ಲಿ ಹನುಮಂದೇವ್ರ ಗುಡಿ ನಂಗೆ ಅದ, ಐ ಮೀನ್ ಅದಂದು ಗೊತ್ತಿತ್ತು. ಈ ರೋಡ್ ಅದ ನನಗೆ ಗೊತ್ತಿರಲಿಲ್ಲ. ಫಸ್ಟ್ ಟೈಮ್ ಬಂದೀನಿ ನಾನೇ. ಗುಡ್ಡದ ಮೇಲೆ ಗುಡಿ ಅದ ಅಂತೀವ್ರಿ ಇದೆ. ಹನುಮಂದೇವ್ರ ಇಲ್ಲಿ ಏನು ಪಾಪ ಇವ್ರು ಏನು ಮಾಡ್ಲತ್ತಾರ? ಟ್ರ್ಯಾಕ್ಟರ್ ತೊಗೊಂಡು ಮಗಳ ಉಳುಮೆ ಮಾಡತ್ತಾರ ಗಾಯ್ಸ್ ಇವ್ರು. ಆ ಸೈಡ್ ವಾಟರ್ಮೆಲನ್ ಅದ. ವಾಟರ್ಮೆಲನ್ ಪ್ಲಾಂಟ್ ಮಾಡ್ಯಾರ ಅವ್ರು. ಅದು ಗ್ರೀನ್ ಏರಿಯಾ. ಈಗ ಅದು ಏನು ಫ್ಲೈ ಮಾಡೋದು ಬ್ಲೂ ಕಲರ್ನಾಗ ಅದ. ನಾ ಅದು ಜಸ್ಟ್ ಹಿಂಗೆ ತಳಾಗಿ ಹಿಂಗೆ ಮ್ಯಾಲೆ ಬತ್ ನಾ ಪಿಕಾಕ್ ಅದ ಹಿಂಗೆ ನೋಡ್ಲತ್ತೀನಿ. ಅದು ಬ್ಲೂ ಕಲರ್ ಅದ. ಬ್ಲೂ ಕಲರ್ ಇರಲ್ಲ. ಈಗ ಇಷ್ಟು ಕ್ಲಿಯರ್. ಈಗ ಪಾಪ ಮಲ್ಟಿ ಕಲರ್ಸ್ ಅವ. ರೇನ್ಬೋ ಕಲರ್ ಅವ ಒಳಗೆ. ಹಿಂಗೆ ಫಸ್ಟ್ ಬ್ಲೂ ಅದ, ಆಮೇಲೆ ಎಲ್ಲೋ, ಆಮೇಲೆ ಪರ್ಪಲ್, ಸಮಥಿಂಗ್ ರೆಡ್. ಫಸ್ಟ್ ನಾವು ಕಬ್ಬಿ ಮಾಡ್ದೇವ್ರಿ. ಸೆಕೆಂಡ್ ನಮ್ಮ ಮಾಯಿಗೆ ಮಾಡ್ದೇವು. ಥರ್ಡಲ್ಲಿ ಮಾಡಿಗೆ ಮುತ್ತೆ ನಮ್ಮ ಹೊಲದ ಬಲ್ಲೆ ಕಟ್ಟೇವಲ್ಲ ಅದು. ಆ್ಯಂಡ್ ನೆಕ್ಸ್ಟಿಗೆ ಇಲ್ಲಿ ಹನುಮಂದೇವರು. ಇದು 5th ಲಾಸ್ಟ್ ಮಹಾಲಕ್ಷ್ಮಿ. ಮೇನ್ ಪಾದಗಟ್ಟಿ ಹೋಗಿ ಇಲ್ಲಿ ಹೂವಿನಾರ ಹಾಕೋದು ಅಷ್ಟೇ. ಈಗ ಇವಾಗ ಹಬ್ಬ ಕುಂದಿರ್ಸಿ ಪೂಜೆ ಮಾಡೋದು ಇಷ್ಟೇ ಮುಗೀತಿದ್ದು ಲಾಸ್ಟ್. ನಂಗೆ ಇದು ಕಟ್ಟಿ ಮಾಡಾರ ಇಲ್ಲೇ ಕುಂದ್ರಬೇಕು ಅನ್ಸತ್ತದ. ಸೀಲಿಟ್ಟು ಇಷ್ಟು ಚಲೋ ಕೊಟ್ಟೇನು ನಾವಿಲ್ಲಿ ಗಾಡಿ ಹಚ್ಚಿ ಈಗ ಹೊಂಟೇವು ನೋಡಿ ಪಾದಗಟ್ಟಿ. ಮೊದಲು ವಿಡಿಯೋ ನಾನು ನೋಡಿರ್ತೀರಿ ನೀವು. ಇದು ಏನು ಮಸ್ತ್ ಮಾಡತ್ತಾರ. ಇದಕ್ಕೂ ಟೈಲ್ಸ್ ಹಚ್ಚಾರ. ಇಷ್ಟು ಪೀಸ್ ಜಾಗ ಎಲ್ಲೂ ನೋಡಿರಲ್ಲ ನೀವು. ನಿಮ್ಗೆ ಎಲ್ಲರೇ ಪೀಸ್ ಬೇಕಾಗಿತ್ತು, ಒಂದು ಸ್ವಲ್ಪ ಗುಲ್ಬರ್ಗ ಸನ್ನಿ ಎಲ್ಲರೇ ಹೊರಗೆ ಹೋಗೋದಿತ್ತು ಅಂತಂದ್ರೆ ನಮ್ಮ ಊರಿಗೆ ಬರ್ರಿ. ಅದು ಬ್ಲೂ ಬರ್ಡ್ ಮತ್ತು ಎಲ್ಲೂ ಬಂತು. ಇಷ್ಟು ಚಲೋ ಅದ. ಇಲ್ಲಿ ನೋಡಿಗ ಅಲ್ಲೊಬ್ರು ಅಂಕಲ್ ಮಲ್ಕೊಂಡಾರ. ಇದು ಶಿವಲಿಂಗ್. ಇದು ಹಿಡೀರಿ. ನಾವು ಬರೋ ಟೈಮ್ನಾಗ ಇನ್ನೂ ಅವಾಗ ಟೈಲ್ಸ್ ವರ್ಕ್ ಹಿಡಿಲತ್ತಿದ್ದು ಕಂಪ್ಲೀಟ್ ಮಾಡ್ಯಾರ. ಸೊ ಬೇಸಿಕಲಿ ನೆಂದರೆ ಹೇಳ್ತೀನಿ, ಇವ್ರ ಹರ ಮಾಣಿಕ್ ಮುತ್ಯ ಅಂತಾರ. ಇವ್ರು ತಪಸ್ ಮಾಡಿದ್ರು ಇದು ಗಿಡದ ತಳಗೆ ಕೂತಿ. ಸೊ ಅವಾಗ ಪಾರ್ವತಿ ಮಾತಾ ಮತ್ತು ಶಿವ ಬಂದು ಇವ್ರಿಗೆ ಏನಂತಾರೆ ದರ್ಶನ ಕೊಟ್ಟಾರ. ಸೊ ಅವ್ರದ್ದು ಭಾಳ ಪವಿತ್ರ ಪ್ಲೇಸ್. ಇವರೇ ಮಾಣಿಕ್ ಮುತ್ಯ. ನಮ್ಮ ಪಪ್ಪನ ಹೆಸರು ಮಾಣಿಕ್ಯ ಅದ. ಇಲ್ಲಿ ಶಿವ ಇಲ್ಲಿ ಇದೇ ಜಾಗದಾಗ ಕೂತಿಯವರು ತಪಸ್ ಮಾಡಿದ್ರು. ಆ್ಯಂಡ್ ಶಿವ ಕಂಡೇವ್ರು ಅವ್ರಿಗೆ. ಹೌದಾ ಕರೆಕ್ಟ್ ಹೇಳತ್ತೀನಲ್ಲ? ರೈಟ್. ನಾ ಇವ್ರು ಹೆಂಗೆ ಮಾಣಿಕ್ ಮುತ್ಯ ತಪಸ್ ಮಾಡ್ಯಾರ, ಅದಕ್ಕಿದು ಗುಡಿ ಇದು ಆಗ್ಯದ ಅಂತ ಹೇಳತ್ತೀನಿ.
ಅಷ್ಟು ಗೊತ್ತಿರಲ್ಲೇನು ಪಪ್ಪ ಏನು ಮಾತಾಡ್ತಾರ ಪಪ್ಪನು. ನಂದಿ ದೇವರು ಇಲ್ಲಿ ಹರ ಗಣಪತಿ. ನಾವು ನಮ್ಮ ಕೆಲಸ ಇಲ್ಲ ಎವ್ರಿ ಟೈಮ್ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲ ನೋಡಿ ಸಾರಿ ಕಸಿನ್ಸ್ ಅವರೆಲ್ಲರೂ ಬಂದಾಗ ನಮ್ದು ಅಡ್ಡ ಇದೆ, ಇಲ್ಲೇ ಬರ್ತೀವಿ ನಾವು. ಹಿಂಗೆ ಅಲ್ಲಿ ಹಿಡಿದು ಇಲ್ಲಿ ತನಕ ನಾವು ನಡ್ಕೋತ ಬರ್ತೀವಿ ಗೊತ್ತು. ಲೈಕ್ ನಾ ತೋರಿಸ್ತೀನಿ ಡಿಸ್ಟೆನ್ಸ್ ಭಾಳ ದೂರ ಆಗ್ತದೆ. ಬಟ್ ಕಸಿನ್ಸ್ ಜೊತೆ ಬಂದಾಗೆಲ್ಲ ಟೈಮ್ ಹೋಗಿದೆ ಗೊತ್ತಾಗ. ಅವ್ರಿಗೆ ಲೈಕ್ ರೋಸ್ಟ್ ಇವ್ರಿಗೆ ರೋಸ್ಟ್ ಮಾಡ್ಕೊಂಡು ನಕ್ಕೋತ ಬರ್ತೀವಿ. ಇಲ್ಲಿ ಬಂದು ಹತ್ತದೆ ಅಂದ್ರೆ ಸೀದಾ ಸಂಜೆಗೆ ಹೋಗ್ತೀವಿ ನಾವು. ಲೈಕ್ ಮಾರ್ನಿಂಗ್ ಟೈಮ್ನಾಗ ಬರ್ತೀವಿ ಸೀದಾ ಸಂಜೆಗೆ. ಎಷ್ಟು ಚಲೋ ಅದ ಆ್ಯಕ್ಚುಲಿ. ಆ ಡ್ಯಾಮ್ ಅದಲ್ಲ, ಡ್ಯಾಮಿನಾಗ ನಾವು ಚಿಡಿತೀವಿ. ಅಲ್ಲೆಲ್ಲ ಒಂದು ಸ್ವಲ್ಪ ಸಪೋರ್ಟ್ಸ್ ಅವ. ಇಲ್ಲ ನಾವು ನಮ್ಗಾರೆ ಸ್ವಿಮ್ಮಿಂಗ್ ಬರೋಂಗಿಲ್ಲ, ಏನು ಬರೋಂಗಿಲ್ಲ. ಅಲ್ಲಿ ಚಿಡದಿ ಎಲ್ಲ ಹಿಂಗೆ ಹಿಡ್ಕೊಂಡು ನಿಂದಿರ್ತೀವಿ. ಇಷ್ಟು ಮಜಾ ಬರುತ್ತೆ. ಬಟ್ ಅಷ್ಟೇ ಅಂಜಿಕೆ ಬರ್ತು, ಬಿದ್ದು ತಳಗೆ ಒಳಗೆ ಹೊರ ಬರಲಿಕ್ಕೆ ಬರೋಂಗಿಲ್ಲ. ಇಲ್ಲಿ ನಾವು ಸಣ್ಣಾಗಿದ್ದಾಗೇನು ಇಷ್ಟು ಮೆಮೊರೀಸ್ ಅವ. ನಮ್ಮ ಪಪ್ಪ ನಡೆದ ಗ್ಯಾಲ್ರಿ ಇಲ್ಲಿಂದ ಇದು ಏರಿಯಾನಾಗೇನು ಫೋಟೋಶೂಟ್ ಹಿಂಗೆ ನೀರಾಗೆ ಎಲ್ಲಿ ಬಿಡ್ತೀವ್ರಿ ನಮಗೆ. ಅದ್ರಾಗಿಂದ ವಿಡಿಯೋಸ್ ಅವ. ನಮ್ಮ ತಂಗಿದ್ರೆ ಭಾಳ ಅವ. ಈ ಒಳಗೆ ಕಾಲು ಇಡ್ಲಿ ಬೇಡ. ನಿಮ್ಗೆ ಗೊತ್ತನಾ ಆ್ಯಕ್ಚುಲಿ ಲಾಸ್ಟ್ ವಿಡಿಯೋನಾಗ ಹೇಳಿದ್ದು, ಇದು ಏನು ನೀರು ಇಷ್ಟು ಹರಿಲತ್ತವಲ್ಲ, ಇದು ಸೀದಾ ಇಷ್ಟು ಕ್ರಾಸ್ ಆಗಿ ನಾವು ಗಾಡಿಯಲ್ಲಿ ಹಚ್ಚಿವಲ್ಲ ಅಲ್ಲಿ ತನಕ ನೀರು ಬಂದಿವಿ ಒಂದ್ಸಲಿ. ಓ ಮೈ ಗಾಡ್, ನೀವು ಇಮ್ಯಾಜಿನ್ ಮಾಡ್ಕೊರಿದ್ರೆ ಪೂರ ಮುಳುಗಿತ್ತು. ಇದು ಗಣೇಶ್ ಮುಳುಗಿತ್ತು, ಲಿಂಗ ಮುಳುಗಿತ್ತು, ಮಾಣೆಕ್ ಮುತ್ತೆ ಮುಳುಗಿವ್ರು ಎಲ್ಲರೂ ಫುಲ್ ಮ್ಯಾಗಿನ ತನಕ ನೀರು ಬಂದಿತ್ತು. ಇದೇ ಇಷ್ಟು ಶಾಂತ ಇದ್ದಿತ್ತು. ಪಾಪ ನಿಮ್ಮ ಕಡೆ ಕ್ಲಿಪ್ಸ್ ಅವ ಏನದು ಪೂರ ಮ್ಯಾಗಿನ ತನಕ ನೀರು ಬಂದಿದ್ದಾಗ ಎಲ್ಲನಾ ಓ ಮೈ ಗಾಡ್, ಇಷ್ಟು ಡಿಫಿಕಲ್ಟ್ ಟಾಸ್ಕ್ ಕೊಟ್ಟರಿ. ಗೈಸ್, one task completed. Second also done. Third also completed. ಫೋರ್ತ್ ಗಣಪತಿಗೆ ಇಟ್ಟಿವಿ, ಫಿಫ್ತ್ ಅರೆ ಮ್ಯಾಲ್ ಶಿವನಿಗೆ ಇಟ್ಟಿದ್ವಿ, 5 ಅದು. ಸೊ ಕ್ಯೂಟ್ ಗಣೇಶು ಇಲ್ಲಿ ಕೂತಿರತ್ತೆ. ಎಕ್ಸಾಕ್ಟ್ ಇದೇ ಜಾಗ, ಈ ಜಾಗದಾಗ ಕೂತಿರತ್ತೆ. ಇಲ್ಲಿ ಶಿವ ಇಟ್ಟಾರಲ್ಲ. ಐಸ್ ಮೊನ್ನೆನೇ ಅಲ್ಲ, ರೀಸೆಂಟ್ಲಿ ಎಲ್ಲ ಇದು ತ್ರಿಶೂಲ್ ಇಲ್ಲಿ ಮಾಡ್ಸಾರ. ಇಷ್ಟು ಚಲೋ ಮಾಡ್ಸಾರ ನೋಡ್ರಿಗ ಡಿಸೈನ್ ಅವೆಲ್ಲ. ಇಲ್ಲಿ ಜಸ್ಟ್ ಹಿಂಗೆ ಒಂದು ಕಲ್ ಟೈಪ್ ಇತ್ತು. ದೇವಿಗೆ ಆ್ಯಕ್ಚುಲ್ ದೇವಿಗೆ ಪ್ರಕಟ್ ಮಾಡ್ಯಾರ. ಇಟ್ಟಾರ ಇಲ್ಲಿ ಇಟ್ಟು ಪೂಜೆ ಮಾಡ್ಯಾರ. ಇಷ್ಟು ಕಳಿಯದ ಮಾರಿ ಮೇಲೆ. ಅಲ್ಲಿ ನಾಗಣ್ಣನ, ಇಲ್ಲಿ ಹನುಮನ್ ದೇವರು. ಪಪ್ಪ ಅವ್ರ ಲೇಟ್ ಫ್ರೆಂಡಿಗೆ ನೆನೆಸ್ಕೊಂಡು ಅವರೆಲ್ಲ ಏನೇನೆಲ್ಲ ಮಾಡ್ತಿದ್ರು ಇಲ್ಲೆಲ್ಲ ಹೇಳ್ಕೊತ ನಿಂತಿದ್ರು ಇಷ್ಟೊತ್ತನ ಅವ್ರು. ಇದಕ್ಕೆ ಜೋಗಿ ಬಿಡಚಿರಂತ, ಇಲ್ಲಿನ ಜೋಗಿ ಬಿದ್ದಲ್ಲಿ ಟಣ್ಣ ಸಿಡಿಚಿರಂತ. ಹೇಳ್ಬರ್ರಿ ನೀವೇ, ಇದು ಎಷ್ಟು ವೈಡ್ ಆಗದ ನೋಡಿ. ಜೋತಾಡ್ತಿದೀವಲ್ಲ ಅಲ್ಲಿ ಅದಾಗ ಸಣ್ಣದಿತ್ತು, ನಾವು ದೊಡ್ಡವರದ ಸಣ್ಣಾಗಿದ್ದ. ಈಗ ಅದು ದೊಡ್ಡದಾಗಿ ನಾವು ದೊಡ್ಡವರಾಗಿವಿ. ಈ ಬೇರೆ ಭಾಳ ಸಣ್ಣದಿರ್ತತಿ. ಈಗ ಈ ಥರ ಹಿಡ್ಕೊಂಡು ಜೋತಾಡ್ತಿದ್ದೀವಿ, ಇದು ಕಲೆ ಆಡ್ತಿದ್ದೀವಿ. ಪಪ್ಪ ಏನ್ರಿ ಅಲ್ಲಿ ನದಿದಾಗೆಲ್ಲ ಗಿಡ ಮೇಲೆ ಜಿಗದ ಆಟ ಆಡ್ತೀವಿ, ಸಿಲಾಡ್ತಿದ್ದೀವಿ ಅವಾಗ ನದಿದಾಗ. ನಿಮ್ಮ ಲೇಟ್ ಫ್ರೆಂಡಿನ ಹೆಸರು ಏನದು? ಈರು. ವೀರೇಶ್ ಇತ್ತು, ವೀರು. ಮೈ ಬೆಸ್ಟಿ, ಹಾರ್ಟ್ ಬೀಟ್ ಅಂಡ್ ಬೆಸ್ಟಿ, ಜಿಗ್ರಿ. only one and one in everyone's life. I have only one good friend. ಗುಡ್ ಫ್ರೆಂಡ್. heart beat. ಅವ್ರು ಹೆಂಗೆ ತೀರ್ಕೊಂಡಿರು? In accident met me.
ಓಕೆ ಓಕೆ ಇಟ್ಸ್ ಓಕೆ. ನೋಡ್ರಿ ಗಾಯ್ಸ್, ಇಷ್ಟು ಚಲೋ ಪಾಯಿಂಟ್ನಾಗ ನಾವು ಊಟ ಮಾಡತ್ತೇವೆ. ಇಷ್ಟು ಗಾಳಿ ಬಿಟ್ಟದ ಆ ಕಡೆಯಿಂದ ಈ ಕಡೆ ಆ ಕಡೆ. ಈಗ ಸೀದಾ ಊಟ ಮಾಡೋದು ನಾರೇ ಮ್ಯಾಲೆ ಅಡ್ಡೆ ಆಗ್ತಿದ್ದು. ನಮ್ಮ ತಾತ ಚೋಕಲೇಶ್ವರ ಕಟ್ಟಾಗ ನೋಡ್ರಿ ಪೂರ ಮಲ್ಕೋಬೋದು. ಇದು ನಾ ಮಾಡಿ ಜಾಮೂನ್, ಇಲ್ಲಿ ಸೀರಾ, ಅಲ್ಲಿ ಬಜ್ಜಿ ಪಲ್ಯ, ಅಲ್ಲಿ ಟಮಾಟ ಇಲ್ಲದ. ಇಲ್ಲಿ ಇದು ಮಮ್ಮಿ ಮಾರ್ನಿಂಗ್ ಬಿಸಿ ರೊಟ್ಟಿ ಮಾಡಿ ನಾವು ಕಡ್ಡೆ ರೊಟ್ಟಿ ತಂದು ಅದು ತಿಲ್ಲತ್ತೀವಿ. ಹೆಂಗೆ ಅನ್ಸತ್ತು ಊಟ ಹೊಲ್ದಾಗ ಕೂತೀವಿ? ನಿಮಗೆ ಮಸ್ತ್ ಸೂಪರ್ ಅನಿಸ್ಬೇಕು. ಏನು ಇದೇ ಟಮಾಟದ ಅದಾಯ್ತು. ಅದಾ ತಾತ ಕೊಡು ಟಮಾಟ. ನಾವೆಲ್ಲಿ ರೆಸ್ಟ್ ಮಾಡತ್ತೀನಿ ಇಲ್ಲಿ ಮಂಚದ ಮೇಲೆ, ಐ ಮೀನ್ ಇದು ಜೋಕಾಲಿ ಮೇಲೆ. ಪಪ್ಪ ಇಲ್ಲಿ ಹುಣ್ಜಿನ್ಕಾಯಿ ಬಡಿಲಿ ಅಂತ. ಎಲ್ಲ ಹೋಗಿದ್ರಿ ಪಪ್ಪ? ತಲೆ ಮೇಲೆ ಬೀಳ್ತಾವ. ಸರಿ ಮತ್ತು ಈಗ ಅಲ್ಲಿ ಹುಣ್ಜಿನ್ಕಾಯಿ ಬಡಿಲತ್ತಾರ. ತಲೆ ಮೇಲೆ ಬೀಳತ್ತದ ಪಪ್ಪ. ಇವ್ರು ಗೊತ್ತಿದ್ರು ಮತ್ತೆ ಬಡಿಲಿಗತ್ತಾರ. ನಮ್ಮ ಪಪ್ಪ ಈಗ ನನಗೆ ಆಯದ ಕೆಲಸ ಹೇಳ ಸಾಕೈತೆ ನನಗೆ. ಇವತ್ತು ಸುಮ್ಮನೆ ಬಂದಂಗೆ ಅನ್ಸತ್ತು. ಒಳಗೆ ಹುಣ್ಸಿನ್ಕಾಯಿ ನೋಡ್ರಿ. ಬಾಯ್ದವೇ ಹೇಳ್ಬೇಕಂದ್ರೆ ಇಷ್ಟು ಟೇಸ್ಟಿ ಆಗುತ್ತು. ಇವಿನ ಆಗಿಲ್ಲ, ಒಂದೊಂದು ಹಣ್ಣಾಗ್ಯಾವ ಫುಲ್ ಬ್ರೌನ್. ಅವು ಇಷ್ಟು ರುಚಿ ಅವ, ಹುಳಿ ಇರ್ಬೇಕಲ್ಲ ರುಚಿ ಅವ. ಒಂದು ಬಿಡಲ್ನಂಗೆ ಆಯ್ಕೋತ್. ಫಾರ್ ಎಕ್ಸಾಂಪಲ್ ಇದು ನೋಡ್ರಿ, ಇದು ಅದಲ್ಲ ಇಷ್ಟು ಟೇಸ್ಟಿ ಅದ. ಐ ಮೀನ್ ಫುಲ್ ರುಚಿ ಅದ. ನಾ ಈಗ ಕೆಲಸ ಮಾಡಿ ಆಮೇಲೆ ಸಿಗ್ತೇನೆ ನಿಮಗೆ. ಗಾಯ್ಸ್ ಆಲ್ಮೋಸ್ಟ್ 6:30 ಆಗ್ಯದ ಆ್ಯಂಡ್ ನಾವು ಇನ್ನೂ ಇಲ್ಲೇ ಇದ್ದೀವಿ. ಅಲ್ಲಿ ನಮ್ಮ ತಾತ ಏನೋ ಗಿಡ, ನಮ್ಮ ಪಪ್ಪ ತಾತ ಇಬ್ಬರು ಕಲ್ತೇನೋ ಗಿಡ ಹಚ್ಲೈತಾರ. ಗಾಯ್ಸ್ ನಾವು ಅಲ್ಲೆಲ್ಲೂ ಸ್ಟಾಪ್ ಮಾಡಿಲ್ಲ. ನಮ್ಮ ಕಾಕಿ ಮನೆಗೂ ನಿಂತಿಲ್ಲ, ನಮ್ಮ ಅತ್ತಿ ಮನೆಗೆ, ಐ ಮೀನ್ ದೊಡ್ಡಮ್ಮನ ಮನೆಗೂ ನಿಂತಿಲ್ಲ, ಯಾರ ಮನೆಗೂ ನಿಂತಿಲ್ಲ. ಡೈರೆಕ್ಟ್ ಹೊಲದ್ಲಿಂದ ಸಿದ್ಧ ಗುಲ್ಬರ್ಗಕ್ಕೆ ಬಿಟ್ಟೇವಿ. ಈಗ ಮಾಗವನ್ನ ಸ್ಟಾಪ್ ಮಾಡೀವಿ. ಐ ಗೆಸ್ ಮಾಗವನಾಗ ಯಾರ ಕ್ರಾಸ್ ಮಾಡಿದ್ದು ಬಂಡಿಗೆ ನೋಡಿರ್ತೀರಿ, ಫುಲ್ ಫೇಮಸ್ ಅದ. ಸೊ ಇಲ್ಲಿ ಸ್ನ್ಯಾಕ್ಸ್ ತಿಂದು, ಸ್ನ್ಯಾಕ್ಸ್ ಏನು ಬೇಸಿಕಲಿ ವಡಾಪಾವ್ ಬಜ್ಜಿ ತಿಂದು ಮನೆಗೆ ಹೋಗ್ತೀವಿ. ಆ್ಯಂಡ್ ನಡ್ಬರ್ಕ್ ನಮ್ಗೊಂದು ಖುಷಿ ಖಬರ್ನು ಬಂತು, ಅದು ನಮ್ಮ ಮನೆಗೆ ಹೋಗಿ ಹೇಳ್ತೇನೆ ನಿಮಗೆ. ಇಲ್ಲಿ ನೋಡಿ ನಾವು ವಡಾಪಾವ್ ಆರ್ಡರ್ ಮಾಡಿ, ನಮ್ಮ ಪಪ್ಪ ಅಲ್ಲಿ ಬಜ್ಜಿ ಆರ್ಡರ್ ಮಾಡ್ಯಾರ. ಇದೇ ಇದು ಪ್ಲೇಸ್. ನಾ ಚಾರ್ಜಿಂಗ್ ಇದ್ರ ಸಲಕರೆ ಉಳಿಸಿನಿ. 1-2% 4% ಅದ. ನಿಮಗೆ ದೇವಿ ದರ್ಶನ ಮಾಡಿಸ್ಲಿಕ್ಕೆ. So that's it for today guys. Thank you for watching. Please do like and subscribe to my channel.